ಆತ್ಮೀಯ ಮೈವಿ3 ಕುಟುಂಬದ ಸದಸ್ಯರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಜನರ ಕಂಪನಿಯಾದ ಮೈವಿ3 ಕಳೆದ 2021 ಜುಲೈ 1ನೇ ತಾರೀಕು ಪ್ರಾರಂಭಿಸಿ ಬರುವ ಜುಲೈ 1ನೇ ತಾರೀಕು 2024ಕ್ಕೆ 3 ವರ್ಷ ಮುಗಿಸಿ 4ನೇ ವರ್ಷ ಉದ್ಘಾಟನೆಯನ್ನು ಕಾಣಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಯೋಜನೆಯಡಿಯಲ್ಲಿ ಆಡ್ಸ್ ವಾಲೆಟ್ ಮಾತ್ರವಲ್ಲದೆ ಅತಿ ಮುಖ್ಯವಾದ ರೀಪರ್ಚೇಸಿಂಗ್ ಯೋಜನೆಯನ್ನು ಬಲಪಡಿಸಲು 1000ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ತಮಿಳುನಾಡು ಹಾಗೂ ಇತರೆ ರಾಜ್ಯಗಳಲ್ಲಿ ನೀಡಿದ್ದೇವೆ. ಪ್ರಾಡಕ್ಟ್ ಸಪ್ಲೈಗಾಗಿ 10 ಬಡಾ ದೋಸ್ತ್ ವಾಹನಗಳನ್ನು ಖರೀದಿಸಿ ಆಲ್ರೆಡಿ ಕೊಯಂಬತ್ತೂರಲ್ಲಿ ಹಬ್ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಮದುರೈ ಹಾಗೂ ತಿರುನೆಲ್ವೇಲಿಯಲ್ಲೂ ಸಹ ಹಬ್ಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಮುಂದೆ ಸೇಲಂ ಹಾಗೂ ವಿಳುಪುರಂ ಜಿಲ್ಲೆಗಳಲ್ಲೂ ಸಹ ಹಬ್ ಅನ್ನು ನೋಡಿ ಈಗಾಗಲೇ ಈ ಜಾಗಗಳಿಗೆ ಬಾಡಿಗೆಯೂ ಸಹ ಪಾವತಿಸುತ್ತಿದ್ದೇವೆ. ಉದ್ಘಾಟನೆಗೆ ತಯಾರಾಗಿದೆ. ಆಫೀಸ್ ಅಂತ ತಗೊಂಡ್ರೆ ತಮಿಳುನಾಡಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಕಚೇರಿಗಳಿದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಾಗೂ ಆಂಧ್ರದಲ್ಲಿ ತಿರುಪತಿ ಹಾಗೂ ವಿಜಯವಾಡದಲ್ಲಿ, ತೆಲಂಗಾಣ ಸ್ಟೇಟ್ ಅಲ್ಲಿ ಮಂಜೇರಿಯಲ್ ಜಿಲ್ಲೆಯಲ್ಲಿ ಹಾಗೂ ಈಗ ಹೈದರಾಬಾದ್ ಅಲ್ಲಿ ಆಫೀಸ್ ಓಪನಿಂಗ್ಗೆ ತಯಾರಾಗಿದೆ. ಇನ್ನು ಹಲವಾರು ಪ್ರದೇಶಗಳಲ್ಲಿ ಈ ವರ್ಷದೊಳಗೆ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕನಿಷ್ಠ ಪಕ್ಷ ಒಂದು ಆಫೀಸ್ ಅನ್ನು ತೆರೆಯಲು ನಾವು ನಿರ್ಧರಿಸಿದ್ದೀವಿ. ಮತ್ತೆ ತಮಿಳುನಾಡಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಆಫೀಸ್ ಇರಬೇಕೆಂಬುದಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ. ಇದರಲ್ಲಿ ಏನಂದರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಇವತ್ತು ವಿಶ್ವದ ವಾಣಿಜ್ಯ ಮುಖ್ಯವಾಗಿ ಯಾವುದರ ಮೇಲೆ ಅವಲಂಬಿಸಿದೆ? ಅದು ಜನರ ಮೇಲೇನೆ. ಈಗಿರುವಾಗ ಜನರ ಸಮುದಾಯವನ್ನು ಕಟ್ಟಿ ಜನರನ್ನೇ ಪರ್ಚೇಸ್ ಮಾಡಿಸುವ ಮುಖಾಂತರ ಜನರಿಗೆ ಆದಾಯವನ್ನು ಕೊಟ್ಟು ವಿಶ್ವದ ಆರ್ಥಿಕ ಬದಲಾವಣೆಯನ್ನು ಸೃಷ್ಟಿಸಿ ನಮ್ಮ ಭಾರತವನ್ನು ಮಹಾಶಕ್ತಿ ದೇಶವಾಗಿ ಕಟ್ಟಲು ಹಾಗೂ 2026ರಂದು ವಿಶ್ವದ ನಂಬರ್ 1 ಕಂಪನಿ ಎಂಬ ಸ್ಥಾನವನ್ನು ಪಡೆಯಲು ಸತತವಾಗಿ ಶ್ರಮಿಸುತ್ತಿದ್ದೇವೆ. ಇದರಲ್ಲಿ ನಾವು ಸರಿಯಾಗಿನೇ ಹೆಜ್ಜೆ ಇಟ್ಟು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಗೊಂದಲ ಎಂಬ ಹೆಸರಲ್ಲಿ, ಕಾರ್ಪೊರೇಟ್ ಪಿತೂರಿ ಹೆಸರಲ್ಲಿ, ರಾಜಕೀಯ ಪಿತೂರಿ ಹೆಸರಲ್ಲಿ ನಾವು ಕಳೆದ 1 ವರ್ಷದಿಂದ ತೊಂದರೆಗಳನ್ನು ಎದುರಿಸುತ್ತಾ ಬಂದಿದ್ದೇವೆ. ಇದೆಲ್ಲ ನಿಮಗೂ ಸಹ ಗೊತ್ತಿದೆ. ವಿಶೇಷವಾಗಿ ಒಂದು ರಾಜಕೀಯ ಪಕ್ಷ, ಅದರಲ್ಲೂ ಒಬ್ಬ ವ್ಯಕ್ತಿ, ಆತನ ಹೆಸರು ಶ್ರೀಯುತ ಅಶೋಕ್ ಸಿರಿನಿಧಿ. ಆತ ಪ್ರತಿದಿನ ಆತನ ಟ್ವಿಟ್ಟರ್ ಪಕ್ಕದಲ್ಲಿ ನಮ್ಮ ಮೈವಿ3 ಕಂಪನಿಯ ಬಗ್ಗೆ ಏನಾದರೂ ಒಂದು ನಕಾರಾತ್ಮಕ ಸುದ್ದಿಗಳನ್ನು ಪೋಸ್ಟ್ ಮಾಡುತ್ತಲೇ ಬಂದಿದ್ದಾನೆ. ಹಾಗೆ ಈ ಕಂಪನಿ ಇರೋದಿಲ್ಲ, ಈ ಕಂಪನಿ ಕ್ಲೋಸ್ ಆಗುತ್ತೆ, ಈ ಕಂಪನಿ ಮೋಸ ಮಾಡಿದೆ, ಈ ರೀತಿಯಾದ ವದಂತಿಗಳನ್ನು ಹರಡಿಸುತ್ತಾ ಬಂದಿದ್ದಾನೆ. ಅದನ್ನು ನೀವು ಸಹ ಗಮನಿಸುತ್ತಿದ್ದೀರಾ. ನಾವು ಯಾತಕ್ಕೆ ಆತನಿಗೆ ಉತ್ತರ ನೀಡುತ್ತಿಲ್ಲ ಗೊತ್ತಾ? ಬಿಕಾಸ್ ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್. ಮಾತಿಗಿಂತ ಕೆಲಸವೇ ಉತ್ತಮ, ಹೌದಲ್ವಾ? ಇತ್ತೀಚೆಗೆ ಕೂಡ KYC ಹಾಗೂ ಚುನಾವಣೆ ಕಾರಣಾಂತರದಿಂದ ನಾವು ಪೇವಟ್ ಅನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಈ ಸಂದರ್ಭವನ್ನು ಸಹ ಉಪಯೋಗಿಸಿಕೊಂಡು ಆತ ನಮ್ಮ ಕಂಪನಿ ಅಷ್ಟೇ, ಕತೆ ಮುಗೀತು, ಅವರು ಓಡೋಗ್ತಾರೆ ಎಂಬ ಸುದ್ದಿಯನ್ನು ಹರಡಿಸುತ್ತಾ ಜೂನ್ 4ನೇ ತಾರೀಕಿಗೆ ಕುತೂಹಲದಿಂದ ಆತ ಕಾಯುತ್ತಿದ್ದಾನೆ. ನಮ್ಮ ಕಂಪನಿ ಕ್ಲೋಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು. ಖಂಡಿತವಾಗಿಯೂ ಆತನ ಆಸೆ ಈಡೇರುವುದಿಲ್ಲ, ಆತನ ಕನಸು ನೆನಸಾಗುವುದಿಲ್ಲ. ಏಕೆಂದರೆ ನಮ್ಮ ಬಿಸ್ನೆಸ್ ಚೆನ್ನಾಗಿರ್ಬೇಕು, ನಮ್ಮ ಕಂಪನಿ ಬೆಳಿಬೇಕು ಎಂದು ಲಕ್ಷಾಂತರ ಜನ ಬಯಸುವಾಗ, ನಂಬಿಕೆಯಿಂದ ಇರುವಾಗ, ಕನಸು ಕಾಣುವಾಗ ಆತನ ಒಬ್ಬನ ಕನಸು ಹೇಗೆ ಈಡೇರುತ್ತೆ? ಖಂಡಿತವಾಗಿ ಅದು ನಡೆಯೋದಿಲ್ಲ. ನಾವು ಆ ರೀತಿ ಆಗೋದಕ್ಕೆ ಬಿಡೋದು ಇಲ್ಲ. ಖಂಡಿತವಾಗಿಯೂ ನಮ್ಮ ಕಂಪನಿ ಜನರ ಕಂಪನಿಯಾಗಿ ಕಂಬ್ಯಾಕ್ ಕೊಟ್ಟು ಯಶಸ್ವಿಯಾಗಿ ನಡೆಸುವುದೇ ನಮ್ಮ ದೀರ್ಘವಾದ ಯೋಜನೆ. ಆದ್ದರಿಂದ ಈಗ ನಾವು ಏನು ಮಾಡಲು ಹೊರಟಿದ್ದೀವಿ ಅಂದರೆ ಪೇವಟ್ ಕೊಡಲು ಶುರು ಮಾಡುತ್ತೀವಿ. ಈಗಾಗಲೇ ವಿಡ್ರಾಲ್ ಕೊಟ್ಟಿರುವ OM ಅಂದ್ರೆ ಓಪನಿಂಗ್ ಮೆಂಬರ್ಸ್ ಅಥವಾ ವಿಡ್ರಾ ಕೊಡಲು ಎಲಿಜಿಬಲ್ ಇದ್ರೆ ಓಪನಿಂಗ್ ಮೆಂಬರ್ಸ್ ಎಲ್ಲರೂ ಇಂದು ನಾಳೆ, ಇವತ್ತು ಶುಕ್ರವಾರ, ಶನಿವಾರ, ನಾಳೆ, ಇಂದು ನಾಳೆ ರಿಕ್ವೆಸ್ಟ್ ಅನ್ನು ಸಬ್ಮಿಟ್ ಮಾಡಿ. ರಿಕ್ವೆಸ್ಟ್ ಕೊಟ್ಟ ಎಲ್ಲಾ ಓಪನಿಂಗ್ ಮೆಂಬರ್ಸ್ ಗಳಿಗೂ ಎಲೆಕ್ಷನ್ ರಿಸಲ್ಟ್ ನಂತರ ಅಂದ್ರೆ ಜೂನ್ 4ನೇ ತಾರೀಕು ನಂತರ 5 ಅಥವಾ 6 ಅಂದ್ರೆ ಬುಧವಾರ ಅಥವಾ ಗುರುವಾರ ಅವರಿಗೆ ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ಗಮನಿಸಿ ಸ್ನೇಹಿತರೆ, ವಿಡ್ರಾವಲ್ ರಿಕ್ವೆಸ್ಟ್ ಕೊಟ್ಟ ಎಲ್ಲಾ ಓಪನಿಂಗ್ ಮೆಂಬರ್ ಗಳಿಗೆ ಮಾತ್ರವೇ ನೆಕ್ಸ್ಟ್ ವೀಕ್ ಕ್ರೆಡಿಟ್ ಆಗುತ್ತೆ. ಸೊ ಮೊದಲನೇ ವಿಡ್ರಾಲ್ ಓಪನಿಂಗ್ ಮೆಂಬರ್ ಗಳು ಮಾತ್ರವೇ. ಏಕೆಂದರೆ ಕಳೆದ ದಿನಗಳಲ್ಲಿ ನಾವು ಪ್ರತಿ ವಾರ ಪೇಔಟ್ ಅನ್ನು ಕೊಡ್ತಾ ಬಂದಿದ್ದೀವಿ. ಈಗ ಒಟ್ಟಿಗೆ ಹ್ಯೂಜ್ ಪೇಔಟ್ ಪೆಂಡಿಂಗ್ ಇರುವುದರಿಂದ ಅದನ್ನು ಬಿಡಿಸಿ ಪಾರ್ಟ್ ಬೈ ಪಾರ್ಟ್ ಪ್ರಾಸೆಸ್ ಮಾಡುವುದು ಅವಶ್ಯಕತೆ ಇದೆ. ಆದ್ದರಿಂದ ವಿಡ್ರಾಲ್ ರಿಕ್ವೆಸ್ಟ್ ಕೊಟ್ಟಿಲ್ಲ ಅಂದರೆ ಇಂದು ಅಥವಾ ನಾಳೆಯೊಳಗೆ ಎಲ್ಲಾ ಓಪನಿಂಗ್ ಮೆಂಬರ್ಗಳು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ವೀಕ್ ಎಲೆಕ್ಷನ್ ರಿಸಲ್ಟ್ ನಂತರ ಬುಧವಾರ ಅಥವಾ ಗುರುವಾರ ಎಲ್ಲರಿಗೂ ಪೇಔಟ್ ಕ್ರೆಡಿಟ್ ಆಗುತ್ತೆ. ಅದೇ ರೀತಿ ಮುಂದಿನ ವಾರ BM ಬೇಸಿಕ್ ಮೆಂಬರ್ ಆದವರು ವಿಡ್ರಾಲ್ ರಿಕ್ವೆಸ್ಟ್ ಅನ್ನು ಕೊಡಿ. ಈಗಾಗಲೇ ರಿಕ್ವೆಸ್ಟ್ ಕೊಟ್ಟಿದ್ರೆ ವೆಯ್ಟ್ ಮಾಡಿ, ಕೊಡ್ದಿದ್ದವರು ನೆಕ್ಸ್ಟ್ ವೀಕ್ ಬರೋ ವಾರವನ್ನು ರಿಕ್ವೆಸ್ಟ್ ಕೊಡಿ. ಅಲ್ಲಿಂದ ಮುಂದಿನ ವಾರ ಅವರಿಗೆ ಪೇಔಟ್ ರಿಲೀಸ್ ಆಗುತ್ತೆ. ಅದೇ ರೀತಿ SM, GM, DM, CM ಇವರುಗಳಿಗೆ ಪೇಮೆಂಟ್ 1 ಸ್ಲಾಟ್ ಅಲ್ಲಿ ಕೊಡೋದಾ ಅಥವಾ 2 ಸ್ಲಾಟ್ ಅಲ್ಲಿ ಕೊಡೋದಾ ಎಂಬುದರ ಬಗ್ಗೆ ನಾವು ಡಿಸೈಡ್ ಮಾಡಿ ನಿಮಗೆ ಅಪ್ಡೇಟ್ ಅನ್ನು ತಿಳಿಸ್ತೀವಿ. ಒಟ್ನಲ್ಲಿ ಜೂನ್ ಎಂಡ್ ಒಳಗಾಗಿ ಎಲ್ಲಾ ಪೇಔಟ್ಸ್, ಆಲ್ ಪೆಂಡಿಂಗ್ ಪೇಮೆಂಟ್ಸ್ ಎಲ್ಲವೂ ಸೆಟಲ್ ಮಾಡುವುದೇ ನಮ್ಮ
ಉದ್ದೇಶ. ಸೊ 1 by 1 ಪೇಮೆಂಟ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ನಮ್ಮ ಕಂಪನಿ ಮುಂಚೆಕ್ಕಿಂತ ಇನ್ನೂ ವೇಗವಾಗಿ ಕಂಬ್ಯಾಕ್ ಕೊಡಲು ಸಿದ್ಧವಾಗಿದೆ. ಆದ್ದರಿಂದ ಸ್ನೇಹಿತರೆ, ನಂಬಿಕೆಯಿಂದ ಇರಿ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದೀರಾ. ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ತಲೆಬಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಏಕೆಂದರೆ ಈ ರೀತಿಯಾದ ಸಮಯದಲ್ಲಿ ನೀವೆಲ್ಲರೂ ತಾಳ್ಮೆ ವಹಿಸಿದ ಕಾರಣ ನಮ್ಮ ಕಂಪನಿ ರೀಸ್ಟಾರ್ಟ್ ಮಾಡಲು ಸಾಧ್ಯವಾಗಿದೆ. ಒಂದು ವೇಳೆ ಯಾರಾದರೂ ಕೇಸ್ ಕೊಟ್ಟು ಏನಾದರೂ ಪ್ರಾಬ್ಲಮ್ ಕೊಟ್ಟಿದರೆ ಅದು ನಮಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಆದ್ರಿಂದ ತಾಳ್ಮೆ ವಹಿಸಿದ ಎಲ್ಲಾ ಸದಸ್ಯರಿಗೂ ಕಂಪನಿ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಕಂಪನಿ ಕಂಬ್ಯಾಕ್ ಕೊಟ್ಟಿದೆ. ಇದೇ ಜನರ ನಂಬಿಕೆ ಹಾಗೂ ಸಹಕಾರದಿಂದ ಯಾವುದೇ ಅಡ್ಡಿ ಬಂದರೂ ಅದನ್ನು ಎದುರಿಸಿ ನಾವು ಗೆಲ್ಲುತ್ತೇವೆ. ಕಾರ್ಪೊರೇಟ್ ಪಿತೂರಿ ಆಗಲಿ, ರಾಜಕೀಯ ಪಿತೂರಿ ಆಗಲಿ, ಜನರ ಶಕ್ತಿ ನಮ್ಮೊಂದಿಗೆ ಇರುವಾಗ ಎಲ್ಲವನ್ನು ದಾಟಿ ನಮ್ಮ ಗುರಿಯನ್ನು ತಲುಪುತ್ತೇವೆ. ಆದ್ದರಿಂದ ಯಾವುದಕ್ಕೂ ಅಂಜಬೇಡಿ. ವಿರೋಧಿಸುವವರಿಗೆ ಉತ್ತರ ಕೊಡಬೇಡಿ, ಪ್ರತಿಕ್ರಿಯಿಸಬೇಡಿ. ಏಕೆಂದರೆ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇತ್ತೀಚೆಗೆ ನಮ್ಮಲ್ಲಿ ಯಾರೋ ಒಬ್ರು ಸ್ಟೋರ್ ಓನರ್ ಅಶೋಕ್ ಸಿರಿನಿಧಿ ಜೊತೆಗೆ ಫೋನಲ್ಲಿ ಮಾತನಾಡಿದ್ದಕ್ಕೆ ಜೀವ ಬೆದರಿಕೆ ಹಾಕುತ್ತಿದ್ದೇವೆ ಎಂದು ಒಂದು FIR ಅನ್ನು ದಾಖಲಿಸಿ ಅದರಲ್ಲಿ A1 ಆಗಿ ನನ್ನ ಹೆಸರನ್ನು ಸೇರಿಸಿದ್ದಾರೆ. ಅದನ್ನು ಸಹ ಒಂದ್ ಕಡೆ ನಾನು ಫೇಸ್ ಮಾಡ್ತಾ ಇದ್ದೀನಿ. ಸೊ ಆದ್ರಿಂದ ನಿಮಗೆ ಡಿಸ್ಟರ್ಬ್ ಮಾಡಲು ಯಾರೇ ಫೋನ್ ಮಾಡಿದರೂ ಅವರಿಗೆ ಪ್ರತಿಕ್ರಿಯಿಸಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ. ನಮ್ಮ ಏಕೈಕ ಗುರಿ ಮಾತಲ್ಲ, ಕೆಲಸ ಮಾತ್ರವೇ. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ನಾವು ಕೆಲಸ ಮಾಡಿ ತೋರಿಸೋಣ. ಎಂದೆಂದು ಮೈವಿ3 ಜನರ ಕಂಪನಿ ಎಂದು ದೃಢವಾಗಿ ಮತ್ತೆ ಹೇಳುತ್ತಿದ್ದೇನೆ. ಒಳ್ಳೆಯವರ ಗುರಿ ಗೆಲ್ಲುವುದೇ ಸರಿ. ನಿಮ್ಮೆಲ್ಲರ ನಂಬಿಕೆಗೂ ಹಾಗೂ ಸಹಕಾರಕ್ಕೆ ಧನ್ಯವಾದಗಳು. ನಮಸ್ತೆ.